ಬೆಂಗಳೂರಿನ ಜಿಗಿಜಿಗಿ ಟ್ರಾಫಿಕ್. ಬೇಜಾರು ತುಂಬಿದ ಗಾಡಿಗಳ ಚಲನವಲನ. ಇದ್ದಕ್ಕಿದ್ದಂತೆ ಟ್ರಾಫಿಕ್ ಬಿದ್ದ ಕಾರಣ ಒಂದು ಬ್ಲ್ಯಾಕ್ ಕಲರ್ ಮಹೇಂದ್ರ ಸ್ಕಾರ್ಪಿಯೋ ಕಾರ್ ಮುಂದೆ ಇದ್ದ ಒಂದು ಪುಟ್ಟ ಸ್ಕೂಟಿಗೆ ಡಿಕ್ಕಿ ಹೊಡೆಯುತ್ತದೆ. ಸ್ವಲ್ಪ ತಾಗಿದ್ದರಿಂದ ಸ್ಕೂಟಿಯ ಮೇಲಿದ್ದ ಹುಡುಗಿ ಬೀಳುವುದನ್ನು ತಡೆದು ನಿಂತಂತೆ ನಿಲ್ಲುತ್ತಾಳೆ. ಕಾರೊಳಗೆ ಇದ್ದ ಮನುಷ್ಯ ನೋಡೋಕೆ ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ. ಹೀರೋ ಲುಕ್ ಹೊಂದಿದ್ದ. ಲ್ಯಾಪ್ಟಾಪಲ್ಲಿ ಕೆಲಸ ಮಾಡುತ್ತಾ ಮುಂದೆ ನಡೆಯುತ್ತಿರುವ ಅರಿವಿಲ್ಲದಂತೆ ಕುಳಿತಿರುತ್ತಾನೆ. ಕಾರ್ ಸ್ಕೂಟಿಗೆ ತಾಗಿದ್ದು ತಿಳಿದ ಡ್ರೈವರ್ ತನ್ನ ಬಾಸ್ಗೆ ತೊಂದರೆ ಆಗಬಾರದು ಅಂತ ಹೇಳಿ ತಾನೇ ಮೊದಲು ಕಾರ್ನಿಂದ ಇಳಿಯುತ್ತಾನೆ. ಕಾರ್ನಿಂದ ಇಳಿದ ವ್ಯಕ್ತಿಯನ್ನು ನೋಡಿದ ಹುಡುಗಿ ತನ್ನ ಹೆಲ್ಮೆಟ್ ಕೈಯಲ್ಲಿ ಹಿಡಿದಿಟ್ಟು ಅವನ ಬಳಿ ಬಂದಳು. ಅವಳೇ ಅನುಷ್ಕಾ. ನೋಡಲು ಹೈಟ್ ಕಮ್ಮಿ, ಆದರೆ ಸೌಂದರ್ಯ ಪ್ರಪಂಚಕ್ಕೆ ಹೋಲಿಸಿದರೆ ಹೆಚ್ಚು ಎನ್ನುವಷ್ಟು. ಅವನ ಬಳಿ ಬರುತ್ತಿದ್ದಂತೆ, "ಏನ್ ಸರ್, ಮುಖದ ಮೇಲೆ ಕಣ್ಣಿಟ್ಕೊಂಡು ಗಾಡಿ ಓಡಿಸ್ತಿರೋ ಇಲ್ಲ ತಲೆ ಮೇಲಾ? ಸಿಗ್ನಲ್ ಬಿದ್ದು ಕಾಣದಿದ್ಮೇಲೆ ಯಾಕೆ ರೋಡಲ್ಲೆಲ್ಲ ಕಾರ್ ಓಡಿಸ್ತೀರಿ? ಸ್ವಲ್ಪನಾದ್ರೂ ಮ್ಯಾನರ್ಸ್ ಇರಲಿ ಸರ್, ಜೀವಕ್ಕೆ ಬೆಲೆ ಇರಲಿ" ಎನ್ನುತ್ತಾ ಅವನ ಕಡೆ ಬಂದಳು. ತಕ್ಷಣ ಅವನು ಒಳಗಡೆ ಇರುವ ತನ್ನ ಬಾಸ್ ಕಡೆ ನೋಡಿ, ಈ ಹುಡುಗಿ ಯಾಕೋ ಜಗಳ ಮಾಡೋ ಮೂಡಲ್ಲಿದ್ದಾಳೆ, ಈ ಬಾಸ್ ನೋಡಿದ್ರೆ ನನ್ನನ್ನು ಕೊಂದೇ ಬಿಡ್ತಾರೆ ಎಂದುಕೊಂಡನು. "ಪ್ಲೀಸ್ ಮೇಡಮ್, ನೋಡಲಿಲ್ಲ, ಮಿಸ್ ಆಗಿ ಆಯಿತು" ಎನ್ನುತ್ತಾ ಅವಳನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸುತ್ತಿದ್ದ. ಆ ಕಡೆ ಆ ಹುಡುಗಿ ಅವನಿಗಿಂತ ಮುಖ ಮಾಡಿ, "ನನ್ನ ಚಿನ್ನಾರಿಗೆ ನೋಡಿ ಹಿಂಗೆ ಡ್ಯಾಮೇಜ್ ಆಗಿದೆ, ಗೊತ್ತಾಗಲ್ವಾ? ಒಂದೊಂದು ವಿಚಾರದಲ್ಲೂ ಒಬ್ಬೊಬ್ಬರ ಎಮೋಷನ್ ಇರುತ್ತೆ ಅಂತ ನಿಮ್ಮಂಥ ದೊಡ್ಡವರಿಗೆ ಇವೆಲ್ಲ ಎಲ್ಲಿ ಗೊತ್ತಾಗಬೇಕು" ಎಂದಳು. ಅವಳ ಮಾತಿಗೆ, "ಪ್ಲೀಸ್ ಮೇಡಮ್, ಪ್ಲೀಸ್, ವಿಚಾರ ದೊಡ್ಡದು ಮಾಡಬೇಡಿ" ಎನ್ನುವಷ್ಟರಲ್ಲಿ ಡ್ರೈವರ್ ಕಡೆ ಅವನ ಬಾಸ್ ಗಮನ ಹರಿಯುತ್ತದೆ. ಅವನು ಕನ್ನಡಿಯ ಸಂದಿಯಲ್ಲಿ ಒಂದು ಸುಂದರ ಹುಡುಗಿ ನೋಡಿದನು. ಮುಗ್ಧ ಮುಖ, ಆದರೂ ಸ್ವಲ್ಪ ಚುಟುಚುಟು ಮಾತನಾಡುತ್ತಾ ನಿಂತಿದ್ದಳು. ಏನೆಂದು ತಿಳಿಯಲು ಕಿಟಕಿಯನ್ನು ಸಣ್ಣಗೆ ಸರಿಸಿದ. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿತು, "ನೀವು ದೊಡ್ಡವರು, ಟ್ರಾಫಿಕ್ ಕಾಯಲು ಆಗಲ್ಲ ಅಂದರೆ ನೀವು ಏರೋಪ್ಲೇನಲ್ಲಿ ಓಡಾಡಿ, ಇಲ್ಲ ನಿಮಗೆ ಒಂದು ರಸ್ತೆ ಮಾಡಿಸ್ಕೊಬಿಡಿ. ನಮ್ಮಂಥ ಸಣ್ಣ ಪುಟ್ಟ ಗಾಡಿಗಳನ್ನು ಯಾಕೆ ಹಾಳು ಮಾಡ್ತೀರಾ" ಎನ್ನುತ್ತಿರುವುದು. ಒಳಗಿನಿಂದ ಆಚೆ ಕಣ್ಣಾಡಿಸಿ ತನ್ನ ಕೈ ಗಡಿಯಾರ ನೋಡಿ ಮತ್ತೆ ಸಿಗ್ನಲ್ ನೋಡಿದ ಯಂಗ್ ಮ್ಯಾನ್ ಕಿಟಕಿಯನ್ನು ಪೂರ್ಣ ಕೆಳಕ್ಕೆ ಇಳಿಸಿ, "ಶೇಖರ್, ಏನದು? ಏನಾದರೂ ತೀರ್ಮಾನ ಮಾಡಿ, ಟೈಮ್ ಆಗ್ತಿದೆ" ಎಂದನು. ಮತ್ತೆ ತನ್ನ ಜೋಬಿಗೆ ಕೈ ಹಾಕಿ ಚೆಕ್ ಬುಕ್ ತೆಗೆದು ಅದರಲ್ಲಿ ಒಂದು ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿ ಹಾಕ್ತಾ ಡ್ರೈವರ್ ಕಡೆಗೆ ನೀಡಿದ. ಅದನ್ನು ತೆಗೆದುಕೊಂಡ ಶೇಖರ್ ಆ ಹುಡುಗಿಯ ಬೈಕ್ ಕಡೆಗೆ ನೋಡಿ 50,000 ರೂಪಾಯಿ ಬರೆದು, "ತಗೊಳ್ಳಿ ಮೇಡಮ್, ಪ್ಲೀಸ್ ನಿಮ್ಮ ಗಾಡಿ ರಿಪೇರಿ ಮಾಡಿಸಿಕೊಳ್ಳಿ" ಎಂದೊಡನೆ ಅನುಷ್ಕಾ ಕಾರ್ ಕಿಟಕಿಯ ಒಳಗೆ ನೋಡಿದಳು. ಕಣ್ಣಿಗೆ ಸನ್ಗ್ಲಾಸ್ ಹಾಕಿಕೊಂಡು ಒಂದು ಕೈಯಲ್ಲಿ ಫೋನ್ ಹಿಡಿದಿದ್ದ ಒಬ್ಬ ಹುಡುಗ ಕಾಣಿಸಿದ. ಬಟ್ ಅವನ ಕಣ್ಣು ಗ್ಲಾಸ್ ಒಳಗೆ ಅನುಷ್ಕಾನನ್ನೇ ನೋಡುತ್ತಿದ್ದುದನ್ನು ಅನುಷ್ಕಾ ಗಮನಿಸಿರಲಿಲ್ಲ. ಅನುಷ್ಕಾಗೆ ಅವನ ಮುಖ ಅಷ್ಟು ನೀಟಾಗಿ ಕಾಣುತ್ತಿರಲಿಲ್ಲ. ಹಾಗಾಗಿ ತಕ್ಷಣ ಡ್ರೈವರ್ ಕೈಯಲ್ಲಿ ಇರುವ ಚೆಕ್ ಹಿಡಿದು ತನ್ನ ಪರ್ಸ್ನಲ್ಲಿ 100 ರೂಪಾಯಿ ನೋಟು ತೆಗೆದುಕೊಂಡು ಅದನ್ನು ಚೆಕ್ ಮೇಲೆ ಇಟ್ಟು, "ತಗೊಳ್ಳಿ, ನಿಮ್ಮ ಬಾಸ್ಗೆ ಕೊಟ್ಟು ನಿಂದು ನಿಮ್ಮ ಬಾಸ್ದು ಇಬ್ರದ್ದು ಕಣ್ಣು ಚೆಕಪ್ ಮಾಡಿಸ್ಕೊಳ್ಳಿ" ಎಂದಳು. ಒಳಗಿದ್ದ ರಾಘವ್ಗೆ ಇವಳ ನಡೆ ತುಂಬ ವಿಚಿತ್ರ ಎನಿಸಿತ್ತು ಮತ್ತು ಅವಳನ್ನು ನೋಡಿದ ತಕ್ಷಣವೇ ಮನಸ್ಸಿನಲ್ಲಿ ಪ್ರೇಮರಾಗ ಹಾಡಲು ಶುರು ಮಾಡಿತು. ಆದರೂ ಹುಡುಗಿಯ ಈ ಮಾತು ಕೇಳಿ ಕಾರಿಂದ ಇಳಿಯಲು ಮುಂದಾದ ಬಾಸ್ನನ್ನು ನೋಡಿ ಡ್ರೈವರ್ ಹೆದರಿದನು. ಈ ರಾಕ್ಷಸನ ಕೈಯಲ್ಲಿ ಸಿಕ್ಕಿದರೆ ಈ ಪುಟ್ಟ ಗುಬ್ಬಿಯ ಕತೆ ಅಷ್ಟೇ ಎನ್ನಿಸುತ್ತಿದ್ದನು. ಅಷ್ಟರಲ್ಲಿ ಟ್ರಾಫಿಕ್ ಸಿಗ್ನಲ್ ಬಿದ್ದಿತು. ಕಾರ್ ಹಿಂದೆ ಹಾರನ್ಗಳು ಶುರುವಾಗಿದ್ದವು. ಹಾಗಾಗಿ ಡ್ರೈವರ್ ಒಳಗೆ ಬಂದು ಕುಳಿತನು. ಅನುಷ್ಕಾ ಕಾರ್ ಒಳಗೆ ಕುಳಿತಿರುವ ವ್ಯಕ್ತಿಯನ್ನೇ ಗುರಾಯಿಸುತ್ತಾ ತನ್ನ ಸ್ಕೂಟಿ ಕಡೆಗೆ ಹೋಗುತ್ತಿದ್ದಳು. ಅವಳನ್ನು ನೋಡುತ್ತಿದ್ದ ಈ ಕಾರ್ ಓಡಿಸುವ ವ್ಯಕ್ತಿ ಅವಳನ್ನೇ ನೋಡುತ್ತಾ ಸಣ್ಣನಾಗಿ ಬೀರಿದನು. ಕಾರ್ ಕನ್ನಡಿಯಲ್ಲಿ ತನ್ನ ಬಾಸ್ನನ್ನೇ ನೋಡುತ್ತಿದ್ದ ಡ್ರೈವರ್, "ಇದೇನಪ್ಪ ರಾಘವ್ ಸರ್, ಇಷ್ಟು ಸುಲಭವಾಗಿ ಬಿಡೋದಲ್ಲದೆ ಆ ಹುಡುಗಿಯನ್ನು ಹಾಗೆ ನೋಡುತ್ತಿದ್ದಾರಲ್ಲ" ಎಂದುಕೊಂಡ. ಡ್ರೈವರ್ ಹೇಳಿದಂತೆ ಆ ಮನುಷ್ಯ ರಾಕ್ಷಸನೇ. ಹೌದು, ರಾಘವ್ ರಾಯ್ ನೋಡಲು ಎಷ್ಟು ಸುಂದರನೋ ಅವನಿಗೆ ಕೋಪ ಬಂದರೆ ಅವನು ರಾಕ್ಷಸ ರೂಪ ತಾಳುತ್ತಾನೆ ಎಂಬುದು ಅವನ ಸುತ್ತಲಿನ ಪ್ರಪಂಚಕ್ಕೆ ತಿಳಿದಿತ್ತು. ಆದರೆ ಅವನು ಎಂದಿಗೂ ಪ್ರಪಂಚಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳುತ್ತಿರಲಿಲ್ಲ. ಅವನು ತನ್ನ ಪ್ರೈವಸಿಯನ್ನು ಯಾರಿಗೂ ಬಿಟ್ಟುಕೊಡುತ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ಒಂದು ಹುಡುಗಿಯನ್ನು ನೋಡಿ ಅವನ ಮುಖದಲ್ಲಿ ನಗು ಮೂಡಿತ್ತು. ಇದನ್ನು ಗಮನಿಸುತ್ತಲೇ ಕಾರ್ ಡ್ರೈವರ್ ಮಾಡಿದನು,
ರಾಘವ್ ತನ್ನ ಆಫೀಸ್ನ ಕೆಲಸಕ್ಕಾಗಿ ಔಟ್ ಆಫ್ ಸ್ಟೇಟ್ ಹೊರಟಿದ್ದನು. ಈ ಕಡೆ ತನ್ನ ಸ್ಕೂಟಿಯಲ್ಲಿ ಉದ್ದಕ್ಕೂ ಬೈಯುತ್ತಲೇ ಹೋಗುತ್ತಿದ್ದಳು. ಈ ದುಡ್ಡಿರೋ ಜನನೇ ಹೀಗೆ, ಜಂಬ ದುರಂಕಾರ ಎನ್ನುತ್ತಾ. ಒಮ್ಮೆ ತನ್ನ ಸ್ಕೂಟಿ ನೋಡಿಕೊಳ್ಳುತ್ತಾ, ಇದ್ರ ಗತಿ ಏನು ಮಾಡೋದಪ್ಪ, ಸಂಜನಾ ಅಂತೂ ನನ್ನ ಕೊಲೆನೇ ಮಾಡಿಬಿಡ್ತಾಳೆ. ಈ ಕೆಲಸ ಆದರೂ ಸಿಕ್ಕಿದ್ರೆ ಸಾಕಪ್ಪ, ಏನಾದರೂ ಮ್ಯಾನೇಜ್ ಮಾಡ್ಬೋದು ಎಂದುಕೊಳ್ಳುತ್ತಿದ್ದಳು. ಬೈಯುತ್ತಾ ಬೈಯುತ್ತಾ ಒಂದು ತನ್ನ ಇಂಟರ್ವ್ಯೂ ನಡೆಯುವ ಜಾಗಕ್ಕೆ ಬಂದು ಇಳಿದಳು. ತನ್ನ ಪುಟಾಣಿ ಸ್ಕೂಟಿಯಿಂದ ಇಳಿದು ಕತ್ತು ಮೇಲೆತ್ತಿ ಬಿಲ್ಡಿಂಗ್ ನೋಡಿದಳು. ಇದು ಅವಳ ಡ್ರೀಮ್ ಜಾಬ್. ರಾಯ್ ಕ್ರಿಯೇಷನ್ ಹೌಸ್. ಫ್ಯಾಷನ್ ಡಿಸೈನಿಂಗ್ ಓದಿದ್ದ ಅನುಷ್ಕಾ ತನ್ನ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡಿದ್ದಳು. ಹಾಗಾಗಿ ಇವರು ಚಿಕ್ಕವರಿದ್ದಾಗಲಿಂದಲೇ ಅವರ ಮಾವ ಮತ್ತು ಅಜ್ಜಿ ಇವರನ್ನು ಸಾಕಿದ್ದರು. ಅಜ್ಜಿ ತೀರಿ ಹೋದ ಮೇಲೆ ಅತ್ತೆ ಇವಳನ್ನು ತುಂಬ ಅಣಕಿಸುತ್ತಾ ಹಿಂಸೆ ಕೊಡುತ್ತಿದ್ದಳು. ಆದರೆ ಅವರ ಮಾವ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅನುಷ್ಕಾ ತುಂಬ ಸುಂದರವಾಗಿರಲು ಮತ್ತು ಚೆನ್ನಾಗಿ ಓದಿದ್ದಳು. ಅವಳ ಬ್ಯೂಟಿಗೆ ಸೋಲದೇ ಇರಲು ಆಗದೇ ಇರುವಂತಹ ಬ್ಯೂಟಿ. ಹಾಗಾಗಿ ಅನುಷ್ಕಾ ಅತ್ತೆ ಸುನೀತಾಳ ತಮ್ಮ ಅವಳನ್ನು ಮದುವೆಯಾಗಲು ಬಯಸುತ್ತಿದ್ದ. ಅವನು ಒಳ್ಳೆ ಕೆಲಸದಲ್ಲಿ ಇದ್ದರೂ ಅವನಿಗೆ ಹೆಣ್ಣು ಮಕ್ಕಳೆಂದರೆ ಹುಚ್ಚಿತ್ತು. ಹಾಗಾಗಿ ಅವನನ್ನು ಕಂಡರೆ ಅನುಷ್ಕಾಗೆ ಅಸಹ್ಯ ಮೂಡಿಸುತ್ತಿತ್ತು. ಹಾಗಾಗಿ ತನ್ನ ಬದುಕನ್ನು ತಾನೇ ರೂಪಿಸಿಕೊಳ್ಳಬೇಕು ಮತ್ತು ಅತ್ತೆಯ ಕಪಿಮುಷ್ಟಿಯಿಂದ ಆಚೆ ಬಂದು ತನ್ನ ಬದುಕಿನಿಂದ ಆ ಲಜ್ಜೆಯಿಲ್ಲದ ಹುಡುಗನನ್ನು ದೂರ ಮಾಡಬೇಕು ಎಂದು ಬಯಸುತ್ತಿದ್ದಳು. ಅದಕ್ಕೆ ತನ್ನ ಮಾವನೂ ಸಹ ಸಾಥ್ ನೀಡಿದ್ದರು. ತನ್ನ ಕಟ್ಟುಪಾಡುಗಳಿಂದ ಆಚೆ ಬಂದು ಜೀವನವನ್ನು ಸುಸಕ್ತವಾಗಿ ನಿಭಾಯಿಸಲು ಕೆಲಸದ ಅವಶ್ಯಕತೆ ಇತ್ತು ಮತ್ತು ಅವಳಿಗೆ ದೇಶದ ಪ್ರತಿಷ್ಠಿತ ಡಿಸೈನಿಂಗ್ ಹೌಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸಕ್ಕೆ ಕಾಲ್ ಬಂದಿತ್ತು. ಇದು ಅವಳ ಡ್ರೀಮ್ ಜಾಬ್ ಆಗಿದ್ದರಿಂದ ಅವಳು ಕೆಲಸದ ಇಂಟರ್ವ್ಯೂ ಕೊಡಲು ಹೊರಟಿದ್ದಳು. ಆದರೆ ಅಷ್ಟರಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿದ್ದರಿಂದ ಅವಳಿಗೆ ಸ್ವಲ್ಪ ಕೋಪ ಬಂದಿತ್ತು. ಟೈಮ್ ನೋಡುತ್ತಲೇ ಸ್ಕೂಟಿ ಡಿಕ್ಕಿ ತೆಗೆದು ತನ್ನ ಡಾಕ್ಯುಮೆಂಟ್ ತೆಗೆದುಕೊಂಡವಳು ಆಫೀಸ್ ಕಡೆ ಓಡಿದಳು. ಅಲ್ಲಿ ರಿಸೆಪ್ಷನ್ ಕಡೆ ಹೋಗಿ ತನ್ನ ಇಂಟರ್ವ್ಯೂ ಎಲ್ಲಿ ನಡೆಯುತ್ತದೆ ಎಂದು ತಿಳಿದುಕೊಂಡು ಲಿಫ್ಟ್ ಒಳಗೆ ಹೋಗಿ 12 ಫ್ಲೋರ್ನಲ್ಲಿ ಇಂಟರ್ವ್ಯೂ ನಡೆಯುವ ಜಾಗಕ್ಕೆ ತಲುಪಿದಳು. ಅಲ್ಲಿ ಕುಳಿತಿರುವ ಇವಳನ್ನು ಹೊರತುಪಡಿಸಿ 5 ಜನ ಇದ್ದರು. ಎಲ್ಲರೂ ಸಹ ಸ್ಮಾರ್ಟ್ ಆಗಿ ಕಾಣುತ್ತಿದ್ದರು. ಇವರ ಇಂಟರ್ವ್ಯೂ ತೆಗೆದುಕೊಳ್ಳುವವರು ಆಕರ್ಷ್ ರಾಯ್. ಆಕಾಶ್ ರಾಯ್ ಇಂಡಿಯನ್ ಬೆಸ್ಟ್ ಆ್ಯಂಡ್ ವಾಂಟೆಡ್ ಮಾಡೆಲ್. ನೋಡಲಿಕ್ಕೂ ಸುಂದರ ಮತ್ತು ಹೆಸರಿನಷ್ಟೇ ಆಕರ್ಷಕವಾಗಿದ್ದನು. ಅನುಷ್ಕಾಗಿಂತ ಮುಂದಿನ 5 ಜನ ಕ್ಯಾಂಡಿಡೇಟ್ಗಳು ರಿಜೆಕ್ಟ್ ಆಗಿ ಬಂದಿದ್ದರು. ಅವರನ್ನು ನೋಡಿದ ಅನುಷ್ಕಾ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ಕಮ್ಮಿಯಾಗಿತ್ತು. ಅವಳ ನೇಮ್ ಬಂದಾಗಲೇ ಮುಖದ ಮೇಲೆ ಸಣ್ಣ ನಗುವತ್ತು ಒಳಗಡೆ ನಡೆದಳು. ಡೋರ್ ಬಾಗಿಲಲ್ಲೇ ನಿಂತು ಮೇ ಐ ಕಮ್ ಇನ್ ಸರ್ ಎಂದಳು. ಎಸ್ ಪ್ಲೀಸ್ ಎನ್ನುತ್ತಾ ಅವಳ ಕಡೆ ಕಣ್ಣು ತಿರುಗಿಸಿದ ಆಕರ್ಷ್ ಅವಳನ್ನು ಕೂರಲು ಹೇಳಿ ಅವಳ ಡಾಕ್ಯುಮೆಂಟ್ ಚೆಕ್ ಮಾಡುತ್ತಿದ್ದನು. ಆಕರ್ಷ್ ನನ್ನು ನೋಡಿದ ಅನುಷ್ಕಾ ಯಪ್ಪ, ಟಿವಿಯಲ್ಲಿ ನೋಡುವುದಕ್ಕಿಂತಲೂ ಸುಂದರ ಎಂದುಕೊಂಡಳು. ಅವಳ ಸ್ಟಡಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ನೋಡುತ್ತಾ ಇಂಪ್ರೆಸ್ ಆದವನಂತೆ ವೆಲ್ ಡನ್, ತುಂಬ ಚೆನ್ನಾಗಿದೆ ನಿಮ್ಮ ಪರ್ಫಾರ್ಮೆನ್ಸ್. ನೀವು ಎಂದಿನಿಂದ ಜಾಯ್ನ್ ಆಗಲು ಬಯಸುವಿರಿ ಎಂದನು. ಅನುಷ್ಕಾ ಒಂದು ಕ್ಷಣ ಆಶ್ಚರ್ಯಚಕಿತಳಾದಳು. ತನ್ನ ಕಿವಿಯನ್ನು ತಾನೇ ನಂಬಲಾಗದಂತೆ ಸರ್, ನಾಳೆಯಿಂದಲೇ ಎಂದಳು. ತಕ್ಷಣ ಆಕಾಶ್ ನಗುತ್ತಾ ನಾಳೆ ಸಂಡೇ ಎಂದನು. ತಕ್ಷಣ ಅನುಷ್ಕಾ ನಾಚಿಕೆ ಆದಂತೆ ಆಯಿತು. ಇದನ್ನು ಗಮನಿಸಿದ ಆಕಾಶ್ ಓಕೆ, ಏನೂ ಆಗಲ್ಲ, ಮಂಡೆಯಿಂದನೇ ಬರಬಹುದು ಎನ್ನುತ್ತಾ ಒಂದು ಕಾಲ್ ಮಾಡಿದ. ಆಚೆಯಿಂದ ಒಬ್ಬ ಹ್ಯಾಂಡ್ಸಮ್ ವ್ಯಕ್ತಿ ಬಂದನು. ಅವನನ್ನು ನೋಡಿದ ಆಕರ್ಷ್ ಜಾಯ್ನಿಂಗ್ ಲೆಟರ್ ನೀಡಲು ಹೇಳಿದ. ಈ ಮಾತು ಕೇಳಿದ ಅನುಷ್ಕಾ ಖುಷಿಗೆ ಪಾರವೇ ಇರಲಿಲ್ಲ. ಅವಳ ಕನಸಿನ ಕೆಲಸ ಮತ್ತು ಕನಸಿನ ಕಂಪನಿಯಲ್ಲಿನ ಕೆಲಸ ಇಷ್ಟು ಸುಲಭವಾಗಿ ಸಿಕ್ಕಿತಲ್ಲ ಎಂಬುದು ಅವಳಿಗೂ ಅವಳನ್ನೇ ನಂಬದಂತಾಗಿ ಮಾಡಿತ್ತು. ಇದೇ ಖುಷಿಯಲ್ಲಿ ಮನೆಗೆ ವಾಪಸ್ಸಾದಳು ಅನುಷ್ಕಾ. ಅವಳನ್ನೇ ಕಾಯುತ್ತಾ ಕುಳಿತಿದ್ದ ಸುನೀತಾ ಅವಳಿಗೆ ಮೊದಲು ಅವಳ ಬೈಕ್ ನೋಡಿದಳು. ಒಂದು ಕ್ಷಣ ಕೋಪ ನೆತ್ತಿಗೇರಿತು. ಅಯ್ಯೋ, ಏನಾದರೂ ಹಾಳು ಮಾಡಿಲ್ಲ ಅಂದರೆ ನಿನಗೆ ತಿಂದ ಊಟ ಅರ್ಗಲ್ವಲ್ಲೇ ಎನ್ನುತ್ತಾ ಬೈಕ್ ಸುತ್ತ ಒಂದು ರೌಂಡ್ ಸುತ್ತಿದಳು. ಮತ್ತೆ ತನ್ನ ಮಾತು ಮುಂದುವರಿಸಿ, ಏನು ಹೋಗಿದ್ದು ಕೆಲಸವೋ ಆಯಿತೋ ಇಲ್ವೋ, ಇಲ್ಲ ಅಂದರೆ ಏನು ಯೋಚನೆ ಮಾಡಬೇಡ, ನನ್ನ ತಮ್ಮ ಶ್ರೀಧರ ನಿನಗೆ ಬಾಳ್ ಕೊಡ್ತಾನೆ ಎಂದಳು. ಈ ಮಾತು ಕೇಳಿದ ಅವಳ ಮಾವ ಏನದು, ಮಗು ಮನೆಗೆ ಬಂದೊಡನೆ ಬೈಯೋದೇ ಕೆಲಸ ಎನ್ನುತ್ತಾ ಬಂದನು. ಅವಳನ್ನು ನೋಡಿದ ಅನುಷ್ಕಾ ತನ್ನ ಅಪಾಯಿಂಟ್ಮೆಂಟ್ ಲೆಟರ್ ಮಾವನ ಕೈಗೆ ನೀಡಿದಳು. ಅದನ್ನು ಮಾವನ ಕೈಯಿಂದ ಕಿತ್ತುಕೊಂಡ ಸುನೀತಾ ಲೆಟರ್ ನೋಡಿ ಬಾಯಿ ಬಿಟ್ಟಂತೆ ಬಿಟ್ಟಳು. 1 ಲಕ್ಷ ತಿಂಗಳಿಗೆ ಏನು ಕೆಲಸ ಮಹಾರಾಣಿಗೆ ಎಂದಳು.
ಅವಳ ಮಾತಿನಲ್ಲಿ ಅನುಷ್ಕಾ ಮೇಲಿನ ಹೊಟ್ಟೆ ಕಿಚ್ಚು ಎದ್ದು ಕಾಣಿಸುತ್ತಿತ್ತು ಮತ್ತು ಮಾವ ಮಾತ್ರ ಈ ವಿಚಾರ ತಿಳಿದು ತುಂಬ ಖುಷಿಪಟ್ಟರು. ಈ ಕೆಲಸ ಸಿಗದಿದ್ದರೆ ಅನ್ಯಾಯವಾಗಿ ಈ ಹುಡುಗಿಯ ಬಾಳು ಹಾಳಾಗುತ್ತದೆ ಎಂದು ಯೋಚಿಸುತ್ತಿದ್ದರು. ಈ ಕಥೆಯ ತಿರುವು ಎಲ್ಲಿಗೆ ತಲುಪುವುದು? ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಇದು ನನ್ನ ಹೊಸ ಕಥೆ ಕಾಡೋ ಹುಡುಗ. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.